राज्य सरकारकडून कोणताही सकारात्मक प्रतिसाद न मिळाल्यानं कर्नाटक राज्य ग्राम प्रशासन अधिकाऱ्यांनी आपल्या विविध मागण्यांसाठी सोमवारपासून दुसऱ्या टप्प्यातील अनिश्चितकालीन संप सुरू केला आहे। ग्राम प्रशासन अधिकाऱ्यांनी आपल्या मूलभूत सुविधा उपलब्ध करून देणे, वेतन श्रेणी वाढवणे, सेवा सवलती देणे, कर्तव्य बजावताना मृत्यू झाल्यास कुटुंबाला 50 लाख रुपयांची नुकसान भरपाई द्यावी, प्रवास भत्त्यामध्ये वाढ करावी, तसेच इतर विभागांसोबत काम करणाऱ्या अधिकाऱ्यांना अतिरिक्त वेतन मिळावे अशा विविध मागण्यांसाठी बेळगाव तहसीलदार कार्यालयासमोर आंदोलन सुरू केले आहे। काळे कपडे परिधान करून अधिकाऱ्यांनी सरकारच्या दिरंगाई धोरणाचा निषेध केला। यापूर्वी 30 सप्टेंबर 2024 रोजी ग्राम प्रशासन अधिकाऱ्यांनी अनिश्चितकालीन संप पुकारला होता। त्यावेळी सरकारने त्यांच्या मागण्या सोडवण्याचं आश्वासन दिलं होतं आणि एक समिती स्थापन करण्यात आली होती। मात्र या समितीने अद्याप कोणतीही ठोस पावले उचलली नसल्यानं दुसऱ्या टप्प्यातील संप सुरू करण्यात आल्याचं तालुका अध्यक्ष श्रीकांत शिंदे यांनी सांगितलं। ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ। ನಮ್ಮ ರಾಜ್ಯಾಧ್ಯಕ್ಷರು ಸೆಪ್ಟೆಂಬರ್ 30, 2024ರಂದು ಅನಿರ್ದಿಷ್ಟಾವಧಿ ಮುಷ್ಕರ ಹೊಂದ್ಕೊಂಡಿದ್ದೀವಿ। ಆ ಅನಿರ್ದಿಷ್ಟಾವಧಿ ಹೊಂದ್ಕೊಂಡಿದ್ದೀವಿ। ಆವಾಗ ಸರ್ಕಾರದವರು ನಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟ ಒಂದು ಕಮಿಟಿ ಮಾಡಿದ್ರು। ಆ ಕಮಿಟಿ ಮಾಡಿದ ನಂತರ ಆ ಒಂದು ಕಮಿಟಿಗೆ ಸ್ಪಂದಿಸಿ ನಮ್ಮ ರಾಜ್ಯಾಧ್ಯಕ್ಷರು ಅವಾಗ ನಮ್ಮ ಮುಷ್ಕರವನ್ನು ಹಿಂಪಡೆದಿದ್ರು। ತದನಂತರ ಆ ಕಮಿಟಿ ಮಾಡಿ ಕಮಿಟಿದು ಒಂದು ಇನ್ನೂವರೆಗೆ ಯಾವುದೇ ತರ ಒಂದು ಸಭೆ ಮಾಡಿಲ್ಲ, ಏನೂ ಮಾಡಿಲ್ಲ, ಮತ್ತೆ ನಮ್ಮ ಯಾವುದೇ ಒಂದು ಇದಕ್ಕೆ ಸ್ಪಂದನೆ ಮಾಡಿಲ್ಲ। ಅದಕ್ಕಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೊಂದು ಈಗ 2ನೇ ಸುತ್ತಿನ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ। ಆ ಮುಷ್ಕರ ಕರೆ ಕೊಟ್ಟ ಕಾರಣ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ, ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ। ಅದಕ್ಕಾಗಿ ಇನ್ನಾದರೂ ಸರ್ಕಾರದವರು ನಮ್ಮ ಈ ಸ್ಪಂದನೆಗೆ ನಮ್ಮ ಈ ಮುಷ್ಕರಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ನಮ್ಮ ಕಡೆ ಒಂದು ಆಸೆ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ। ಈ ಪದೇ ತಲಾಟಿ ಅಂದ್ರೆ ನಮ್ಮ ಕೆಲಸಗಳ ಒತ್ತಡದಿಂದ ಹಾಗೂ ಕೆಲವೊಂದು ನಮ್ಮ ಸಮಸ್ಯೆಗಳಿದ್ದರಿಂದ ಅದನ್ನ ನಾವು ಪದೇ ತಲಾಟಿಗಳು ಯಾಕಂತ ನೀವು ಕೇಳ್ದಾರಲ್ಲ, ಅದನ್ನ ಕೇಳಬಾರ ಅಂತ ನಾವು ಏನ್ ಮಾಡಿದ್ವಿ, ಸರ್ಕಾರಕ್ಕೆ ಮನವಿ ಮಾಡಿದ್ವಿ। ನಾವು ಮನವಿ ಮಾಡಿ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ। ಇದಕ್ಕೆ ಅವ್ರು ನಮ್ಮ ಮನವಿಗೆ ಸ್ಪಂದಿಸೇ ಇಲ್ಲಲ್ಲ, ಅದಕ್ಕೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ಮೇಲೆ ನಾವು ಇದನ್ನ ಮತ್ತೆ ಮಾಡಕತ್ತೀವಿ। ಒಂದ್ ದಿವಸ ಇಲ್ಲ, ಇದು ಅನಿರ್ದಿಷ್ಟ ಅವಧಿ ಐತಿ। ಸರ್ಕಾರ ಯಾವ ಇದಕ್ಕೆ ಸ್ಪಂದನೆ ಮಾಡ್ತಾರಲ್ಲ ಅಲ್ಲಿವರೆಗೆ ನಾವು ಇದನ್ನ ಮುಷ್ಕರ ಮುಂದುವರಿಸ್ತಾ ಇದ್ದೀವಿ। ಈ ಇದ್ರಾಗ ಏನ್ ಫ್ಯಾಮಿಲಿ ಟೈಮ್ ಕೊಡೋರು, ನೀವು ಸ್ಟ್ರೈಕ್ ಮಾಡೋರಲ್ಲ, ಮತ್ತೆ ನಾವು ಹೆಂಗ್ ಕೊಡಕತ್ತೈತಿ? ನಾವು ಇನ್ನಿತರ ವಿಷಯಗಳದಾಗ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗಂಗಿಲ್ಲ। ಕೆಲವೊಂದು ನಮ್ಮ ಸಮಸ್ಯೆಗಳು ಅದಾವು, ಅದನ್ನೆಲ್ಲ ನಾವು ಸರ್ಕಾರ ಗಮನ ಸೆಳೆದ್ರು ಸರ್ಕಾರ ನಮ್ಗೆ ಸ್ಪಂದಿಸೇ ಇಲ್ಲ। श्रीकांत शिंदे, तालुका अध्यक्ष ग्रामअधिकारी संघ बेळगावी। सरकारने पहिल्या टप्प्यातील संपाच्या वेळी केवळ तोंडी आश्वासन दिले होते, मात्र प्रत्यक्षात कोणतीही कारवाई झाली नाही। त्यामुळे आम्ही पुन्हा संप करण्यास बाध्य झालो आहोत, असे कुद्रेमणी ग्राम प्रशासन अधिकारी कौसर यांनी सांगितले। या आंदोलनात बेळगाव तालुक्यातील सर्व ग्राम प्रशासन अधिकारी सहभागी झाले होते। विनोद कोलकार, KMM मराठी, बेळगाव।